ಈ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಅಂದ್ರೆ ನಮಗೆ ಯೂಶಲಿ ಚರ್ಮ ಮತ್ತೆ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಅಲ್ಲಿ ನಾವು ಕಾಮನ್ ಆಗಿ ನಾವು ನೋಡ್ತೀವಿ. ಒಳ ಮಾಂಸಖಂಡಗಳಿಗೆಲ್ಲ ತುಂಬಾ ಹರಡಿ ಇದು ತುಂಬಾ ಸೀರಿಯಸ್ ಆಗಿ ಜೀವಕ್ಕೆ ಕೂಡ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನಾವು ಒಂದು ಟಿ ಇಂಜೆಕ್ಷನ್ ತೆಗೆದುಕೊಂಡು ಅದಕ್ಕೆ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟಾಗ ಯೂಶಲಿ ಇದು ಕ್ಯೂರ್ ಆಗುತ್ತೆ. ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸನ್ನ ಜಪಾನ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಯಾಕೆಂತಂದರೆ ಈ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಇತ್ತೀಚೆಗೆ ಜಪಾನ್ನಲ್ಲಿ ಸಾಕಷ್ಟು ಕೇಸ್ಗಳು ಇನ್ಫೆಕ್ಷನ್ ಆಗಿರೋದು ಕಂಡುಬಂದಿದೆ. ಈ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಅಂದರೆ ನಮಗೆ ಯೂಶಲಿ ಚರ್ಮ ಮತ್ತು ಬೇರೆ ಈ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸಲ್ಲಿ ನಾವು ಕಾಮನ್ ಆಗಿ ನಾವು ನೋಡ್ತೀವಿ. ಈ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಏನಾಗುತ್ತೆ, ಒಂದು ಸ್ವಲ್ಪ ತುಂಬ ಏನಾದ್ರು ಚರ್ಮಕ್ಕೆ ಏನಾದ್ರು ತಾಗಿ ಅದೇನಾದ್ರು ಇನ್ಫೆಕ್ಷನ್ ಆದಾಗ ಸಣ್ಣ ಗಾಯ ಆಗಿ ಅದೇ ಸಣ್ಣ ಗಾಯ ತುಂಬ ದೊಡ್ಡದಾಗಿ ಕೀವು ತುಂಬಿಕೊಂಡು ಆ್ಯಪ್ಸಸ್ ಆಗಿ ಅಥವಾ ಇಡೀ ಚರ್ಮ ಮತ್ತು ಒಳ ಮಾಂಸಖಂಡಗಳಿಗೆಲ್ಲ ತುಂಬ ಹರಡಿ ತುಂಬ ಸೀರಿಯಸ್ ಆಗುವಂಥ ತುಂಬ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಇದೆ. ಸೊ ಇದರಿಂದ ಏನಾಗುತ್ತೆ, ನಾವು ಏನು ಸೆಪ್ಟಿಕ್ ಆಗೋದು ಅಂತ ಹೇಳ್ತೀವಿ ಯಾವುದೇ ಒಂದು ಗಾಯ, ಸೊ ಅದೇ ರೀತಿಯಾಗಿ ಇದು ತುಂಬ ಸೀರಿಯಸ್ ಆಗಿ ಜೀವಕ್ಕೆ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಈ ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಈಸಿಯಾಗಿ ನಾವು ಕ್ಯೂರ್ ಮಾಡ್ಬೋದು. ಅಂದರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನಾವು ಒಂದು ಟಿ ಇಂಜೆಕ್ಷನ್ ತೆಗೆದುಕೊಂಡು ಅದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟಾಗ ಯೂಶಲಿ ಇದು ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಅರ್ಲಿ ಸ್ಟೇಜಲ್ಲಿ ಏನಾದರೂ ಇನ್ಫೆಕ್ಷನ್ ಆದಾಗ ನಾವು ಆ್ಯಂಟಿಬ್ಯಾಕ್ಟೀರಿಯಲ್ ಯೂಸ್ ಮಾಡಿ ಸೊ ಅದನ್ನು ಕ್ಯೂರ್ ಮಾಡ್ಬೋದಾಗಿದೆ. ಸೊ ಯಾರಿಗೇ ಕೂಡ ಆ ಥರ ಇನ್ಫೆಕ್ಷನ್ಸ್ ಏನಾರು ಆದಾಗ ತಕ್ಷಣ ವೈದ್ಯರಲ್ಲಿ ತೋರಿಸ್ಕೊಂಡು ಒಂದು ಟಿ ಇಂಜೆಕ್ಷನನ್ನು ತೆಗೆದುಕೊಂಡು ಆ್ಯಂಟಿಬ್ಯಾಕ್ಟೀರಿಯಲ್ಸ್ ಕರೆಕ್ಟಾಗಿರ್ತಕ್ಕಂಥ ಆ್ಯಂಟಿಬ್ಯಾಕ್ಟೀರಿಯಲ್ಸ್ ತೆಗೆದುಕೊಂಡ್ರೆ ಯೂಶಲಿ ಇದಕ್ಕೆ ಕ್ಯೂರ್ ಇದೆ.